ಜೈ ಭೀಮ್. ನನ್ನ ಹೆಸರು ಎನ್ ಸುಹೇಲ್ ಅಂದ್ಬಿಟ್ಟು ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷರಾಗಿದ್ದೀನಿ. ನಾನು ಈ ದಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಹತ್ರ ಕೆಲವೊಂದು ಅಕ್ರಮ ಬಾಂಗ್ಲಾದೇಶದ ವಿರುದ್ಧವಾಗಿ ದೂರು ಕೊಟ್ಟಿದ್ದೆ. ಈಗ ಹೋಮ್ ಮಿನಿಸ್ಟ್ರು ಮತ್ತು ಮಾನ್ಯ ಕಮಿಷನರ್ ಅವರು ಮತ್ತು IG DCP ಅವರು ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾನು ಈ ಥರ ಅಕ್ರಮವಾಗಿ ಬಾಂಗ್ಲಾದೇಶಿಗಳಿದ್ದಾರೆ ಕಾವಡಿ ನಮ್ಮ ವ್ಯಾಪ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಹೊರ್ತೂರು, ವೈಟ್ಫೀಲ್ಡು, ಮಾಲೂರು, ಚಿಕ್ಕಬನಹಳ್ಳಿ ಈ ಸುಮಾರು ಭಾಗದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಅವ್ರಿಗೆ ದಾಖಲೆ ಸಮೇತ ಅರ್ಜಿಗಳು ಕೊಟ್ಟಿದ್ದೆ. ನಾನು ನವಂಬರಲ್ಲೂ ಈ ವಿಚಾರವಾಗಿ ನಾನು ಬೆಳ್ತೂರಿಂದ ವೈಟ್ಫೀಲ್ಡ್ ಪೊಲೀಸ್ DCP ಕಚೇರಿವರೆಗೂ ಕಲ್ಲಡಿಗೆ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಕೊಂಡು ಈ ದಾಖಲೆಗಳ ಸಮೇತ ಆವತ್ತು ನಾನು DCP ಅವರಿಗೆ ಕೊಟ್ಟಿದ್ದೀನಿ. ಕೊಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಯಾವುದೇ ರೀತಿ ಕ್ರಮ ತೊಗೊಂಡಿರಲಿಲ್ಲ. ಆಗ ಮತ್ತೆ ನಾನು ಎಲ್ಲ ದಾಖಲೆ ಸಮೇತ ದಾಖಲೆ ಸಂಗ್ರಹ ಮಾಡಿ ಆಗಿನ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಸಾರ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಉನ್ನತ ಅಧಿಕಾರಿಗಳು ಎಲ್ಲರಿಗೂ ದಾಖಲೆ ಸಮೇತ ಕೊಟ್ಟು ನನಗೆ ಬಂದಂಥ ರಿಪ್ಲೈಗಳು ಉನ್ನತ ಇಲ್ಲಿ ಕಾರವಾಡಿ ಪೊಲಿಟಿಷನ್ಗೆ ಫಾರ್ವರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಮತ್ತು DCP ACP ಅವ್ರ ಕಡೆಯಿಂದೆಲ್ಲ ಫಾರ್ವರ್ಡ್ ವೆರಿಫೈ ನನ್ನ ದಾಖಲೆ ಕಂಪ್ಲೇಂಟ್ ಕಾಪಿ ಎಲ್ಲೋಗಿದೆ ಅಂತ ಚೆಕ್ ಮಾಡಿಸಿದಾಗ ಆ ಕಂಪ್ಲೇಂಟ್ ಕಾಪಿ ಕಾವಡಿ ಸ್ಟೇಷನ್ಗೆ ಬಂದಿದೆ ಅಂತ ಹೇಳಿದ್ರು. ಅದನ್ನು ನಾನು ಬಂದು ಕಾವಡಿ ಸ್ಟೇಷನಲ್ಲಿ ವೆರಿಫೈ ಮಾಡಿದಾಗ ಸಂಬಂಧಪಟ್ಟ ಕೇಸ್ ವರ್ಕರು ನನಗೆ ಜ್ವರ ಇದೆ, ನಾನು 3 ದಿನ ಬರಲ್ಲ, 4 ದಿನ ಬರಲ್ಲ, ಬಂದಮೇಲೆ ಬನ್ನಿ ಅಂತ ಇದೇ ರೀತಿ ಕಾಲ ತಳ್ಕೊಂಡು ಬಂದರು. ಸರಿ, ಒಂದಿನ ನಾನೇನು ಮಾಡಿದೆ, ನ್ಯೂಸಲ್ಲಿ ಒಂದು ಮೀಡಿಯಾ ಒಂದು ಪೋಸ್ಟರ್ ಮಾಡಿ ಬಿಟ್ಟಾಗ ರಂಗನಾಥ್ ಸರ್ ಅವರು ಫೋನ್ ಮಾಡಿದ್ರು. ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ರಂಗನಾಥ್ ಸರ್ ಅವರು ಫೋನ್ ಮಾಡಿ ಸಂಬಂಧಪಟ್ಟವರು 45 ಜನ ನಾನು ಗಡಿಪಾರು ಮಾಡಿದ್ದೀನಿ, ಅವ್ರಿಗೆ ಗಡಿಪಾರು ಮಾಡಿ ಕಳಿಸಿದ್ದೀನಿ, ಅದೇನಿದೆ ವರದಿ ತಗೊಳ್ರಿ ಅಂತ ಹೇಳಿದ್ರು. ಆವಾಗಿಂದ ಬಂದಾಗ ಸಿಕ್ಕಿಲ್ಲ, ಮತ್ತು ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರು. ಈಗ ಹೊಸ ಸರ್ಕಲ್ ಬಂದಾಗ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸುಮಾರು ಸತಿ ನಾವು ಸ್ಟೇಷನ್ಗೆ ಬಂದಿದ್ದೀರಿ. ನಾವು ಬಂದಾಗೆಲ್ಲ ಕೆಲವರು ನಾವು ಬರ್ತಾಯಿದ್ರಿ, ಕೆಲವರು ನಮ್ಮ ಸಂಘಟನೆ ಸಿಬ್ಬಂದಿಗಳು ಬಂದ್ಬಿಟ್ಟು ಈಗ ನಾವು ಕೊಟ್ಟಂಥ ದೂರಿ ಅರ್ಜಿ ಏನಾಗಿದೆ ಇದು ವರದಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ವರದಿಗಳು ಕೊಡ್ತಾ ಇದ್ದಿಲ್ಲ ಇವರು. ಇಲ್ಲ, ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಬಂದಾಗೆಲ್ಲ ನೆಪಗಳು ಹೇಳೋರು ಕಳಿಸೋರು. ಶುಕ್ರವಾರನೂ ಬಂದಿದ್ದಾನೆ, ಹೋದ ವಾರ ಶುಕ್ರವಾರನೂ ಸಹ ಬಂದು ನಾನು ಕೇಳಿದಾಗ ಬಂದೋಬಸ್ತ್ಗೆ ಅಂದ್ಬಿಟ್ಟು ಮೈಸೂರಿಗೆ ಹೋಗಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್. ಇಲ್ಲ, ನೀವು ಅವ್ರು ಭೇಟಿ ಮಾಡೋಕ್ಕಾಗಲ್ಲ, ಸೋಮವಾರ ಮೇಲೆ ಬನ್ನಿ ಅಂತೇಳಿ. ಸರಿ, ಸೋಮವಾರ ನಾನು ನಿನ್ನೆ 11 ಗಂಟೆಗೆ ಕಾವಡಿ ಪೊಲೀಸ್ ಸ್ಟೇಷನ್ಗೆ ಬಂದೆ. ನಾನು ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಕ್ಯಾಬಿನಲ್ಲಿ ಇದ್ದರು. ಅವರು ಇದ್ದಾಗ ನಾನು ಬಂದಲ್ಲಿ ಇದ್ದಂಥ ಕೇಸ್ ವರ್ಕರ್ಗೆ ಮತ್ತು ಏನು ಸ್ಟೇಷನ್ ಇನ್ಚಾರ್ಜ್ ಆಗಿದ್ದರು ಅವ್ರಿಗೆ ನಾನು ಬಂದು ಕೇಳಿದಾಗ ನಾನು ಸಾಹೇಬ್ರನ್ನ ಭೇಟಿ ಮಾಡಬೇಕು, ಈ ಥರ ನಾನು ದೂರು ಕೊಟ್ಟಿದ್ದೀನಿ, ಆ ರಿಪೋರ್ಟ್ ಬಗ್ಗೆ ನಾನು ವರದಿ ಕೇಳಬೇಕಾಗಿದೆ ಅಂತ ಹೇಳಿದಾಗ ಸರಿ ನಾನು ಮೀಟಿಂಗ್ ಇದ್ದಾರೆ, ಒಂದು 10 ನಿಮಿಷ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಬಂದು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ಬೇಕಾದ್ರೆ ಅವ್ರು CCTV ಫೋಟೇಜ್ ಏನಿದೆ ಅದು ಚೆಕ್ ಮಾಡ್ಬೋದು ಅವರು. ಅಲ್ಲಿಂದ ನಾನು 1 ಸೆಕೆಂಡ್ಗೂ ಅಲ್ಲಿಂದ ನಾನು ಎಲ್ಲೂ ಕದಲಿಲ್ಲ. ನಾನು ಕೂತ್ಕೊಂಡಾಗ ಸರ್ಕಲ್ ಇನ್ಸ್ಪೆಕ್ಟರ್ ಆಚೆ ಬಂದರು. ಎದ್ದೋದಾಗ ಮಾತಾಡಬೇಕು ಅಂತ ಹೋದಾಗ ಇಲ್ಲ, ಅವರೆಲ್ಲ ಹೋಗ್ತಾ ಇದ್ದಾರೆ, ಬರೋದಕ್ಕೆ 1 ಅವರ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನೀವು ನಾನು ನಿಮ್ಮ ಹತ್ರ ಈಗಾಗಲೇ ಬಂದು ಹೇಳಿದಾಗ ನೀವು 10 ನಿಮಿಷ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನಾನು ಕೂತ್ಕೊಂಡಿದ್ದೆ, ನೀವು ಯಾಕೆ ನಾನು ಕರೆದಿಲ್ಲ ಅಂತ ಹೇಳಿದಾಗ ಆಯ್ತು ನಡೀರಿ ಕೂತ್ಕೊಳ್ಳೋಣ ಅಂತ ಒಂದು ಸರ್ವಾಧಿಕಾರಿಯಾಗಿ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರಂಜಾನ್ ಶೇಖ್ ಅವ್ರು ಮಾಡೋದು, ಇವರು ಸಂಗಡಿಗರು, ಇವ್ರು ಏನು ಒಂದಷ್ಟು ಜನ ಇದ್ದಾರೆ, ನಾವು ಹೋರಾಟಗಾರರು ಬಂದು ಕೊಟ್ಟು ಇವ್ರಿಗೆ 6 ತಿಂಗಳಾಗಿದೆ ದೂರು, ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಇವರು ಬಂದು ಇದೇ ರಂಜಾನ್ ಬಂದ್ಬಿಟ್ಟು ಕಾವಡಿ ಸ್ಟೇಷನಲ್ಲಿ ಕೂತ್ಕೊಂಡು ಆಗಿದ್ದಂಥ ಸಬ್ ಇನ್ಸ್ಪೆಕ್ಟರ್ ನಿಂಗರಾಜ್ ಅವ್ರ ಚೇರಲ್ಲಿ ಕೂತ್ಕೊಂಡು ಸರ್ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅಂಥವ್ರನ್ನೇ ಚಿಕ್ಕಬನಹಳ್ಳಿಯಲ್ಲಿ 1.5 ತಿಂಗಳಿಂದ ಏನು ರಂಗನಾಥ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು, ಅವ್ರ ನೇತೃತ್ವದಲ್ಲಿ ಚಿಕ್ಕಬನಹಳ್ಳಿಯಲ್ಲಿ ಒಂದಷ್ಟು ಜನನ ಕರ್ಕೊಂಬಂದು ಗಡಿಪಾರು ಮಾಡ್ತಾರೆ. ಆ ಗಡಿಪಾರು ಮಾಡಿದಂಥದ್ರಲ್ಲಿ ನಾವು ಕೊಟ್ಟಂಥ ರಂಜಾನ್ ಶೇಖ್ ಅವರ ಬಾಮೈದ ಬಂದು ಲಿಟೋನ್, ಅದನ್ನು ಬಾಂಗ್ಲಾದೇಶಿ ಆತಂಕವಾದಿ ಆಗಿರ್ತಾನೆ. ಅವ್ನ ಗೋಡನ್ನಲ್ಲಿ ಅವನ್ನ ಬಿಡೋದಕ್ಕೆ 2 ಲಕ್ಷ ತೊಗೊಂಡು ಅವನ್ನ ಬಿಟ್ಟು ಉಳಿದವ್ರನ್ನ ಕರ್ಕೊಂಬಂದಿರ್ತಾರೆ. ಅವ್ರದ್ದು ದಾಖಲೆ ನಾವು ಕೊಟ್ಟಿರಲ್ಲ. ಈ ರಂಜಾನ್ ಶೇಖ್ ಯಾರು ತೋರಿಸಿರ್ತಾನೋ ಅವ್ರು ಕರ್ಕೊಂಬಂದು ಬಿಟ್ಟಿರ್ತಾರೆ. ಈ ಥರ ಮಾಡ್ತಾ ಇದ್ದಾಗ ನಾವು ಯಾಕೆ ನೀವು ಇದನ್ನ ಮುಟ್ತಾ ಇಲ್ಲ ಅಂದರೆ ಆತನು ಪೊಲೀಸ್ ಇನ್ಫಾರ್ಮರು ಅಂತ ಹೇಳ್ತಾರೆ. ಈತನು ರಂಜಾನ್ ಶೇಖ್, ಈತ ಮೇಲೆ ಡಬಲ್ ಮರ್ಡರ್ ಕೇಸು, ಫಾರಿನ್ ಕೇಸ್ ಇದೆ. ಈ ಬಾಂಗ್ಲಾದೇಶಿ ಅನ್ನೋದಕ್ಕೆ ಸಂಪೂರ್ಣ ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಈ ದಾಖಲೆಗಳು ಕೊಟ್ಟರು ಅವರು ಪೊಲೀಸ್ ಇನ್ಫಾರ್ಮರು, ಅವ್ರ ಮೇಲೆ ಕೇಸ್ ಇದೆ, ಅವ್ರನ್ನ ನಾವು ಗಡಿಪಾರು ಮಾಡೋಕ್ಕೆ ಬರಲ್ಲ ಹಾಗೆ ಅಂತ ಹೇಳ್ತಾರೆ. ಸರಿ, ಇದನ್ನ ಗಡಿಪಾರು ಇದನ್ನ ಮಾಡೋದು ಇದ್ರ ಮೇಲೆ ಎಲ್ಲ ಚಾನಲ್ಗಳಲ್ಲೂ ಇದನ್ನ ಬಂದಿದೆ. ಇಲ್ಲಿ ಅದು ಇವ್ರಿಗೆ ಗೊತ್ತಿದೆ. ಇದು ಒಬ್ಬ ಬಾಂಗ್ಲಾದೇಶಿ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದ್ರೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೇನು ಕೆಲಸ ಇದೆ? ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ, ಎಲ್ಲ ಬಾಂಗ್ಲಾದೇಶರು ಸ್ಟೇಷನಲ್ಲಿ ಕೆಲಸ ಮಾಡ್ತಾರೆ. ಮಾನ್ಯ ಸಿಟಿ ಪೊಲೀಸ್ ಕಮಿಷನರು ಮತ್ತು IGDG ಸಲೀಮ್ ಅವರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಮತ್ತು ಈಗಿರುವಂಥ ಗೃಹ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನಾವು ಹೇಳ್ತೀನಿ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಸತಿ ಗಮನ ಹರಿಸಿ. ಯಾಕೆ ಈ ಬಾಂಗ್ಲಾದೇಶಿ ರಂಜಾನ್ ಶೇಖ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಕಾಡುಗೋಡಿ ಪೊಲೀಸ್ ಅವರಿಗೆ ದಮ್ಮಿಲ್ವಾ, ತಾಕತ್ತಿಲ್ವಾ? ಹೋರಾಟಗಾರರನ್ನ ಮಾತ್ರ ನೀವು ಧಮ್ಕಿಗಳಾಕಂತ ಅದನ್ನ ನೀವು ಉನ್ನತ ಏನು ಪೊಲೀಸ್ ಕಮಿಷನರ್ ಇದ್ದಾರೆ ಇವ್ರಿಗೆ ಹೇಳ್ಕೊಟ್ಟಿದ್ದೀರಾ ನೀವು. ಅವ್ರ ಹೆಂಡ್ತಿ ರಂಜಾನ್ ಶೇಖ್ ಹೆಂಡ್ತಿ ಲ್ಯಾಜೋ ಅಂದ್ಬಿಟ್ಟು ಇವ್ರದ್ದು ಆಧಾರ್ ಕಾರ್ಡ್ ಸಮೇತ ನಾವು ಕೊಟ್ಟಿದ್ದೀರಿ. ಕೊಟ್ಟಿದ್ರು ಇವ್ರು ಬಾಂಗ್ಲಾದೇಶಿ ಬರಲ್ವಾ?
6 ತಿಂಗಳಿಂದ ನೀವು ಇವ್ರ ಬಗ್ಗೆ ನೀವು ವೆರಿಫೈ ಮಾಡಿಲ್ವ ನೀವು? ಮತ್ತು ರಂಜಾನ್ ಶೇಖ್ ಮೇಲೆ ನೀವು ಮರ್ಡರ್ ಕೇಸ್ ಇದೆ, ಅವ್ರನ್ನ ಫಾರಿನೇಟ್ ಕೇಸ್ ಇದೆ, ನೀವು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರಲ್ಲ. ಮತ್ತು ಅವ್ರ ಹೆಂಡ್ತಿನ ಯಾಕೆ ಬಿಟ್ರಿ ನೀವು? ಹಾಗೆ ಅದೇ ರೀತಿ ಆತನ ಬಾಮೈದ ಲಿಟೋನು ಬಾಂಗ್ಲಾದೇಶದಲ್ಲಿ ಆತಂಕವಾದಿ ಆತನ ಬೇಲ್ ಮೇಲೆ ಇಲ್ಲಿ ಓಡ್ ಬಂದಿರ್ತಾನೆ. ಆತನ ಯಾಕೆ ನೀವು ಬಚಾವ್ ಮಾಡ್ತಾ ಇದ್ದೀರಾ? ಆತನ ರಾಜಾರೋಷವಾಗಿ ಇಲ್ಲಿ ಓಡಾಡ್ತಾ ಇದ್ದಾನಲ್ವಾ, ಯಾಕೆ ಆತನ ನೀವು ಬಿಡ್ತಾ ಇದ್ದೀರಾ? ಇದೆಲ್ಲ ದಾಖಲೆಗಳು ಕೊಟ್ಟಿದ್ದೀರಲ್ವ ನಾವು, ಯಾಕೆ ನೀವು ಕ್ರಮ ತಗೊತಾ ಇಲ್ಲ? ಇದನ್ನ ಬಂದ್ಬಿಟ್ಟು MD ಫಾರೂಕ್ ಪರ್ವೀಜಿ ಅಂದ್ಬಿಟ್ಟು ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಆಧಾರ್ ಕಾರ್ಡು. ಇನ್ನು ಇದಕ್ಕಿಂತ ಸಾಕ್ಷಿ ನಿಮಗೆ ಬೇಕಾ? ನೀವು ಹೇಳ್ತೀರಾ ನಮಗೆ ಪಾಸ್ಪೋರ್ಟ್ ಬೇಕು ಅಂದ್ಬಿಟ್ಟು, ಆದರೆ ಆಧಾರ್ ಕಾರ್ಡು ನಿಮಗೆ ದಾಖಲೆ ಅಲ್ವಾ? ಈಗ ಮೊನ್ನೆ ನರೇಂದ್ರ ಮೋದಿ ಅವರು ದಾಖಲೆ ಆಧಾರ್ ಕಾರ್ಡ್ನ ಮುಖ್ಯ ದಾಖಲೆ ಅಂತ ಮಾಡ್ತಾ ದಾಖಲೆ ಅಲ್ವಾ? ನಿಮಗೆ ಬಂದ್ಬಿಟ್ಟು ಪಾಸ್ಪೋರ್ಟ್ ಏನೋ ನಿಮಗೆ ದಾಖಲೆ? ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಇದನ್ನ ಬಂದು ಈಗ ಕಾಡುಗೋಡಿಯಲ್ಲಿ ಅಬ್ಬಾಸ್ ಖಾನ್ ಅಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಮಾಡ್ಕೊಂಡಿದ್ದಾನೆ. ಈಗ ಈಗಾಗಲೇ ಗ್ಯಾಂಗ್ ರೇಪಲ್ಲಿ ಅವಲಹಳ್ಳಿ ಪೊಲೀಸಲ್ಲಿ ಅರೆಸ್ಟ್ ಆಗಿದ್ದಾನೆ. ಇದನ್ನು ಮೊಹಮ್ಮದ್ ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತೇಳಿದ್ರೆ, ಕಾಡುಗೋಡಿ ಪೊಲೀಸ್ನಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ಈ ಬಾಂಗ್ಲಾದೇಶರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾಯಿಲ್ಲ, ಬಾಂಗ್ಲಾದೇಶಿಗರ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ಈ ಹಿಂದೇನಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ರಂಗನಾಥ್ ಸರ್ ಅವ್ರ ಗಮನಕ್ಕೂ ತಂದಿದ್ದೀರಿ. DCP ಅಂತ ಪರಶುರಾಮ್ ಅವರು ಇದ್ದರು, ಅವ್ರ ಗಮನಕ್ಕೂ ತಂದು ಅವ್ರಿಗೂ ನಾವು ಮೆಮೊರಂಡಮ್ ಸಹ ಕೊಟ್ಟಿದ್ದೀರಿ. ನಾವು ಈ ರೀತಿ ಕಾಡುಗೋಡಿ ಪೊಲೀಸ್ ಲಿಮಿಟಲ್ಲಿ ಈ ಥರ ಅಕ್ರಮವಾಗಿ ನಡೀತಾ ಇದೆ. ಈ ಭಾಗದಲ್ಲಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳಿಗೆಲ್ಲ ಈ ನೇರವಾಗಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ನಾವು ಕೊಡೋಕೆ ನಾವು ಸಿದ್ಧವಾಗಿದ್ದೀರಿ. ನಾವು ಈ ಬಾಂಗ್ಲಾದೇಶದಿಂದ ಬರೋಂಥ ಪರವಾಗಿ ನೀವು ಕೆಲಸ ಮಾಡ್ತೀರಾ. ಹೋರಾಟಗಾರರು ಬಂದರೆ ನೀವು ಅವ್ರನ್ನ ಆಚೆ ಕೂತ್ಕೊಳ್ರಿ, ಸರ್ಕಾರ ಇನ್ಸ್ಪೆಕ್ಟರ್ನವ್ರನ್ನ ಮೀಟ್ ಮಾಡೋಕ್ಕೆ ನೀವು ಕೊಡಲ್ಲ ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿ ಇದ್ದೀರಾ ಇಲ್ಲ ನಾವು ಬಾಂಗ್ಲಾದೇಶದಲ್ಲಿ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಗೌರ್ಮೆಂಟ್ ಈಗ ಭಾರತ ದೇಶಕ್ಕೆ ಈಸಿಯಾಗಿ ಹೆಂಗೆ ಬರ್ತಾ ಇದ್ದಾರೆ? ಅವರು ಬಾಂಗ್ಲಾದೇಶದಿಂದ ಈ ಗಡಿ ಮುಖಾಂತರ ಬರ್ತಾ ಇದ್ದಾರೆ. ರೈಲು, ಈ ಬಸ್ಸುಗಳು ಬೇರೆ ಬೇರೆ ದೇಶಗಳ ಏನು ಪಕ್ಕದಲ್ಲೇ ಇರೋಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇಲ್ಲ ಕಲ್ಕತ್ತಾ ಆಗಿರ್ಬೋದು, ಅಲ್ಲಿಂದ ಅವರು ಸ್ಟೇಟಿಂದ ಸ್ಟೇಟು ಇಲ್ಲಿ ಬರ್ತಾ ಇದ್ದಾರೆ. ಈ ಬಂದಾಗ ಸೆಂಟ್ರಲ್ ಅಂತ ಬಂದಾಗ ಅಲ್ಲಿರೋಂಥ ಗೃಹ ಮಂತ್ರಿಗಳು ಇರ್ತಾರೆ. ಹಾಗಾದರೆ ಅಲ್ಲಿ ಗಡಿ ಬಂದ್ಬಿಟ್ಟು ಗೃಹ ಮಂತ್ರಿಯವರ ಅಂಡರಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಬಂದಾಗ ರಾಜ್ಯ ಗೃಹ ಮಂತ್ರಿಯವ್ರಿಗೆ ವ್ಯಾಪ್ತಿಗೆ ಬರುತ್ತೆ. ಅದು ನಾವು ದಾಖಲೆ ಸಮೇತ ಕೊಟ್ಟರು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರೋ ಯಾರು ತೊಗೊತಾ ಇಲ್ಲ ಅಂದರೆ ಇದರಲ್ಲಿ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇವರೆಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಇವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು ಅಭಿಪ್ರಾಯ. ಈಗೇನು SIR ಅದು ಇದನ್ನು ಮಾಡ್ತಾರೆ, ಅದು ಸ್ಥಳೀಯರು ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ಏನು ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಶಾಸಕರು ಮತ್ತು ಆಗಲಿ ಯಾರಾಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸ್ಥಳೀಯವಾಗಿ ಜಮೀನ್ದಾರಗಳು ಏನಿದ್ದಾರೆ, ಅವರು 10,000 20,000 ಬಾಡಿಗೆ ಬರುತ್ತೆ ಅನ್ನೋ ಬಾಡಿಗೆ ಆಸೆಗೋಸ್ಕರ ಜಮೀನುಗಳು ಬಾಡಿಗೆ ಕೊಡ್ತಾ ಇದ್ದಾರೆ. ಆ ದಾಖಲೆ ಪರಿಶೀಲನೆ, ಈಗ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಸ್ಥಳೀಯರು, ನಾವು ಸ್ಥಳೀಯವಾಗಿ ನಮ್ಮ ಲೋಕಲ್ ಅವರು ಲೇಡೀಸ್ ಯಾರನ್ನ ಅಪಾರ್ಟ್ಮೆಂಟಲ್ಲಿ ಕೆಲಸ ಹೋಗ್ಬೇಕಂದ್ರೆ ಅವ್ರದ್ದು ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಅವ್ರ ಆಧಾರ್ ಕಾರ್ಡ್ ಆಗಲಿ, ಅವ್ರ ಮೂಲ ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಪೊಲೀಸ್ ವೆರಿಫಿಕೇಷನ್ ಮಾಡ್ತಾರೆ. ಇವ್ರು ಯಾಕೆ ಬಾಂಗ್ಲಾದೇಶದವ್ರು ಶೆಡ್ ಹಾಕೋವಾಗ ಅಲ್ಲಿರೋಂಥ ಲ್ಯಾಂಡ್ ಓನರ್ಗಳು ಅದು ಅವ್ರ ದಾಖಲೆಗಳನ್ನ ಪೊಲೀಸ್ ವೆರಿಫಿಕೇಷನ್ ಮಾಡಿಸೋದಿಲ್ವಾ? ಯಾಕೆ ಮಾಡಿಸೋದಿಲ್ಲ? ಅದಕ್ಕೆ ಪೊಲೀಸವರು ಅದ್ರ ಬಗ್ಗೆ ಏನು ಕ್ರಮ ತಗೊಳಲ್ವಾ? ಈಗ ಅವ್ರಿಗೆ ಗೊತ್ತಿಲ್ಲ, ಈ ಕಾಡುಗೋಡಿ ಸಿದ್ಧಾರ್ಥ ಲೇಔಟ್ ಆಗಿರಲಿ, ಈ ಕಡೆ ನಮ್ಮ ಕೊಳ್ಳೂರು ರೋಡ್ ಆಗಿರಲಿ, ಸುತ್ತಮುತ್ತ ಸುಮಾರು ಜನ ಬಾಂಗ್ಲಾದೇಶ ಇದ್ದಾರೆ. ಇದು ಪೊಲೀಸವ್ರ ಗಮನಕ್ಕೆ ಇಲ್ವಾ, ಇಲ್ಲಿ ಇದ್ದಾರೆ ಅಂದ್ಬಿಟ್ಟು ಗೊತ್ತಿದ್ದು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಸರ್ಕಾರಕ್ಕಾಗಲಿ, ಕಮಿಷನರ್ಗಾಗಲಿ, ಲೋಕಲ್ ಸ್ಟೇಷನ್ ಅವ್ರಿಗೇನು ಆಗ್ರಹ? ನಾವು ಮಾನ್ಯ ಗೃಹ ಮಂತ್ರಿಯಿಂದ ಹಿಡಿದು ನಾವೇನು ಹೇಳ್ತಾ ಇದ್ದೀರಿ ಅಂದರೆ, ಆಗಸ್ಟ್ 14ನೇ ತಾರೀಕು ಒಳಗಡೆ ಇವ್ರನ್ನೆಲ್ಲ ಬಂಧಿಸಿ ಇವ್ರನ್ನ ಗಡೀಪಾರು ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಬೇಕು. ಮತ್ತು ಕಾಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಾಲ್ನಡಿಗೆ ಮುಖಾಂತರ ಬಂದು ನಾವು ಕಾಡುಗೋಡಿ ಪೊಲೀಸ್ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀರಿ ಅಂತೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತೀರಿ. ಇದನ್ನು